ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೀದರ್ ನಗರದಲ್ಲಿ ನಡೆದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತ್ ನಾಗ ಮಾರಪಳ್ಳಿ ಭಾಗವಹಿಸಿ ಸಂಗೊಳ್ಳಿ ರಾಯಣ್ಣ ಅವರ ಜೀವನ, ಹೋರಾಟ ಹಾಗೂ ದೇಶಭಕ್ತಿಯನ್ನು ಸ್ಮರಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ಕ್ರಾಂತಿವೀರರಾಗಿದ್ದು, ಅವರ ತ್ಯಾಗ, ಧೈರ್ಯ ಹಾಗೂ ದೇಶ ಪ್ರೇಮವನ್ನು ಪ್ರತಿಯೊಬ್ಬರು ಕೂಡ ಸ್ಮರಿಸಬೇಕು ಅಂತ ಹೇಳಿದ್ದಾರೆ. ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ತಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಕೊಡುವುದರೊಂದಿಗೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ಸೂರ್ಯಕಾಂತ್ ನಾಗಮಾರಪಳ್ಳಿ ತಿಳಿಸಿದ್ದಾರೆ. ರೈತರ ಹಿತದೃಷ್ಟಿಯಿಂದಾಗಿ ಸಕ್ಕರೆ ಕಾರ್ಖಾನೆ ಮೂಲಕ ಬೆಂಬಲ ಬೆಲೆ ಸೇರಿ ವಿವಿಧ ರೀತಿಯಲ್ಲಿ ರೈತರಿಗೆ ನೆರವು ಕೊಡುವುದಾಗಿ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಜನಸೇವೆ ಮಾಡಲು ಅವಕಾಶ ಕೊಡಬೇಕು. ಮುಂಬರುವ ಚುನಾವಣೆಯಲ್ಲಿ ತಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡುವುದರ ಮೂಲಕ ಜನಸೇವೆಗೆ ಮತ್ತಷ್ಟು ಅವಕಾಶ ಕಲ್ಪಿಸಬೇಕು ಅಂತ ಅವರು ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಕೂಡ ಮಾಡಿದ್ದಾರೆ. ಏನು ಅಧಿಕಾರದಲ್ಲಿ ಇಲ್ದರೂ ಕೂಡ ಇವತ್ತು ಏರ್ಪೋರ್ಟ್ ಅಂತಕ್ಕಂಥ ಕೆಲಸ, ಏನು ಅಧಿಕಾರದಲ್ಲಿ ಕನ್ನಡ ಭವನ ಕರೆಸ್ತಕ್ಕಂಥ ಕೆಲಸ, ಯಾವ ಅಧಿಕಾರದಿಂದ ಕೈ ಕಾಲು ನಡೆಯಕ್ಕೆ ಬರಲ್ವಲ್ಲ, ಮನೆ ಮೂಲೆಯಲ್ಲಿ ಬಿದ್ದಿರ್ತಲ್ಲ ಅಂತ ಅಂಗವಿಕಲರಿಗೆ 2,500 ಅಂಗವಿಕಲರಿಗೆ ಹುಡ್ಕೊಂಡೋಗಿ ಮನೆ ಕೊಡಿಸ್ತಕ್ಕಂಥ ಕೆಲಸ, ಇವತ್ತು ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಎಲ್ಲರಿಗೂ ಇನ್ಸೂರೆನ್ಸ್ ಆಗಲಿ, ಹೆಲ್ಪ್ ಆಗಲಿ ಅಂತ ಮಾಡ್ಕೊಡ್ತಕ್ಕಂಥ ಕೆಲಸ ನಿಮ್ ಚಿಮ್ಕೋಡ್ಗೂ ಬಂದು ಕೊಟ್ಟಿದ್ದೀನಿ. ಸುಮಾರು. ಆಮೇಲೆ ಸುಮಾರು ಓಲ್ಡ್ ಏಜು ಮನೆಯಲ್ಲೇ ಇರ್ತಾ ಇದ್ರು 18,000 ಜನಕ್ಕೆ ನಾವು ಅವರೆಲ್ಲ ನಮ್ಮ ಜೊತೆಗೆ ಓಡಾಡಿದ್ದಾರೆ. ಶಿವಣ್ಣವರು ಎಲ್ಲ ಓಡಾಡಿ ಪಾಪ ಅವರುಗಳೆಲ್ಲ ಸರ್ಟಿಫಿಕೇಟ್ಗಳು, ಓಲ್ಡ್ ಏಜ್ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್, ವಿಡೋ ಪೆನ್ಷನ್ ಈ ತರ ಮನೆಗೆ ಹೋಗಿ ಮಾಡ್ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇನ್ನ ಬರ್ತಕ್ಕಂಥ ದಿವಸದಲ್ಲಿ ತಮಗೆ ಗೊತ್ತಿದೆ, ಕೋವಿಡ್ ಸಮಯದಲ್ಲಿ ಒಬ್ಬರು ನೋಡಿದ್ರು ಒಬ್ಬರು ಇರ್ತಿರ್ಲಿಲ್ಲ. ಇಲ್ಲಿ ಬೀದರ್ ಸಿಟಿಲಿ ಎಲ್ಲ ಕೋವಿಡ್ ಅಲ್ಲಿ ಕ್ವಾರಂಟೈನ್ ಆಗಿ ಮುಚ್ಚಿಕ್ತಾ ಇದ್ರು. ಆದ್ರೂ ಅಂತ ಸಮಯದಲ್ಲಿ ನಾವು ₹1 ಟ್ರೀಟ್ಮೆಂಟ್ ಮಾಡಿ, ಇಂದು ಆದ್ರೆ ಡೆಡ್ ಬಾಡಿಗಳು ತುಂಬೋಗಿದ್ದು, ಡೆಡ್ ಬಾಡಿಗಳು ತಗೊಂಡು ಹೋಗಕ್ಕೆ ರೆಡಿ ಇರಲಿಲ್ಲ. ಆದ್ರೂ ಅವ್ರಿಗೆ ವಿಭಕ್ತಿ ಹಚ್ಚಿ ಆ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರ ಮಾಡಿ 400 ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಬರ್ತಕ್ಕಂಥ ದಿವಸದಲ್ಲಿ ತಾವೆಲ್ಲ ನನಗೊಂದು ಅವಕಾಶ ಮಾಡಿಕೊಡಿ. ಈ ವೇದಿಕೆ ಕೇಳಂಗಿಲ್ಲ, ಅದು ಈ ವೇದಿಕೆ ಮೂಲಕ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳ ಪಾಲಕರು ಕೇಳ್ಕೊಂತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಹಿರೇ, ನಾವು ಯಾವುದೇ ಪಕ್ಷ ಇರ್ಬೋದು, ಏನೇ ಇರ್ಬೋದು, हम कौन से भी पार्टी रहने दो, लेकिन हम सब एक है ಅಂದ್ರೆ ತಾವೇ ಈಗ ತಾನೆ ಅಧ್ಯಕ್ಷರೇ, ನಾವು ಯಾವುದೇ ಪಾರ್ಟಿ ಇದ್ರು ಬಂದು ಕೆಲವು ಸಮಯದಲ್ಲಿ ಏನಾಗ್ತದೆ, ಪಕ್ಷ ಬೇರೆ ಸಿದ್ಧಾಂತದ ಮೇಲೆ ರಾಜಕಾರಣಿ ಮಾಡ್ತಕ್ಕಂಥದ್ದು ಒಂದು ಸಮಯ ಬರ್ತದೆ, ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಒಂದು ಸಮಯ ಬರ್ತದೆ, ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಸಮಯ ಬರ್ತದೆ. ಅಂತ ಸಮಯದಲ್ಲಿ ನಾವು ತಾವೆಲ್ಲ ನಿಂತು ಬೀದರ್ ಒಳ್ಳೇದಾಗಬೇಕಂತ ಮನಸ್ಸಿದೆ ತಾನೆ, ಬೀದರ್ ಅಭಿವೃದ್ಧಿ ಆಗ್ಬೇಕಂತ ಯಾರ್ಯಾರು ಮನಸ್ಸಿದೆ ಕೈ ಎತ್ತಿ, ಬೀದರ್ ಅಭಿವೃದ್ಧಿ ಆಗ್ಬೇಕಂತ ಯಾರ್ಯಾರ ಕೈಗೆ ಬಣಿಸಿದೆ, ಬೀದರ್ ಅಭಿವೃದ್ಧಿ ಮಾಡ್ಬೇಕಂತ ಯಾರ್ಯಾರ ಕೈಯಲ್ಲಿ ಬಣಿಸಿದೆ. ಮತ್ತೆ ನಾವೆಲ್ಲ ಒಂದಾಗ್ಬೇಕು ತಾನೆ, ನಾವು ಒಂದಾಗಿ ಬೀದರ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವೆಲ್ಲ ಒಂದಾಗಬೇಕು. ಅದಕ್ಕೆ ಯಾರು ಕೆಲಸ ಕರೆಕ್ಟ್ ಮಾಡ್ತಾರೆ, ಯಾರು ಸರಿಯಾಗಿ ಮಾಡ್ತಾರೆ, ನಿಮ್ಮ ಆತ್ಮಕ್ಕೂ ಗೊತ್ತಿದೆ. ವೇದಿಕೆ ಮೇಲೆ ಅವ್ರು ಹೇಳಕ್ಕಾಗೋದಿಲ್ಲ, ಆದ್ರೆ ಅವ್ರ ಆತ್ಮಕ್ಕೂ ಗೊತ್ತಿದೆ. ವೇದಿಕೆ ಮೇಲೆ ಇರ್ತಕ್ಕಂಥವ್ರ ಆತ್ಮಕ್ಕೂ ಗೊತ್ತಿದೆ, ವೇದಿಕೆ ಮೇಲೆ ಮುಂದೆ ಇರ್ತಕ್ಕಂಥವ್ರ ಆತ್ಮಕ್ಕೂ ಗೊತ್ತಿದೆ. ಕೆಲಸ ಮಾಡೋದು ಭಕ್ತಿ ಯಾರಿದೆ, ಆ ಶಕ್ತಿನ ದೇವರು ನಿಮ್ಮಲ್ಲಿ ನೀವು ಇಟ್ಕೊಂಡಿರ್ತಕ್ಕಂಥ ಪ್ರೀತಿ, ನಾನು ನಿಮ್ಮಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿಯಿಂದ ನನಗೆ ಆ ಶಕ್ತಿ ಬಂದಿದೆ. ಬರ್ತಕ್ಕಂಥ ದಿವಸದಲ್ಲಿ ತಮ್ಮ ಕೆಲಸ ಮಾಡಿಕೊಡ್ತೀನಿ. ತಾವು ನಾವೆಲ್ಲ ಸೇರಿ ಒಂದು ಒಳ್ಳೆ ಸಮಾಜ, ಒಂದು ಒಳ್ಳೆ ಭವಿಷ್ಯ ಅನ್ನೋದು ಬೀದರ್ಗೋಸ್ಕರ ನಿರ್ಮಾಣ ಮಾಡೋಣ. ಇದೇ ತರ ಯುವಕರೆಲ್ಲ ಸೇರ್ಕೊಂಡು ನಾವು ನಿಮ್ಮ ಜೊತೆಗಿದ್ದೀವಿ. ತಾವೇನು ಭಯ ಬಿಡಬೇಕಾಗಿಲ್ಲ. ನಾವೊಬ್ಬನೇ ಅಲ್ಲ, ಇಷ್ಟು ಜನ ವೇದಿಕೆ ಮೇಲೆ ಕೂತಿದ್ದೀವಿ. ನಾವೆಲ್ಲರೂ ನಮ್ಮ ಜೊತೆಗಿದ್ದೀವಿ. ಪಂಡಿತರವ್ರೆ ಎಲ್ಲರೂ ನಮ್ಮ ಜೊತೆಗಿದ್ದೀವಿ. ನೀವು ಯಾವಾಗಲೂ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಿ. ತಮ್ಗೆಲ್ಲರಿಗೂ ಶುಭವಾಗಲಿ, ಬಂದಿರೋಂಥ ಎಲ್ಲ ಹಿರಿಯರಿಗೂ ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ಪಂಡಿತಣ್ಣವ್ರು ಮಾತಾಡ್ತಾರೆ ಅಂತ 1 ನಿಮಿಷ ಕೊಡ್ತೀನಿ ಅಣ್ಣಾಜಿ ಅವರಿಗೆ. ಈಗ ತಾನೇ ಸೂರ್ಯಕಾಂತ್ ಸರ್ ಹೇಳಿದ್ರು, ST ಸರ್ಟಿಫಿಕೇಟ್ ನಮ್ಮ ತಂದೆಯವರು ಬೀದರ್ ಜಿಲ್ಲೆಯ ಗೋಂಡು ಕುರುಬಾ ಒಂದೇ ದರ ಕೊಡ್ರಿ ಅಂತ ಹೇಳಿದ್ರು. ಅಂದಂಗ ಇದರಲ್ಲಿ ಕ್ಯಾಬಿನೆಟ್ದಲ್ಲಿ ನಾವೆಲ್ಲರೂ ಜನರು ಹೋಗಿ ಸಿದ್ದರಾಮಯ್ಯರನ್ನ ಭೇಟಿಯಾದೆವು. ಸರ್, ಕ್ಯಾಬಿನೆಟ್ ತೊಗೊಂಡ್ಬಂದು ನಮ್ಮ ಬೀದರ್ ಜಿಲ್ಲೆಯ ಗೋಂಡ ಕುರುಬಾ ಒಂದೇ ಅಂತ ನೀವು ಕ್ಯಾಬಿನೆಟ್ದಲ್ಲಿ ಪಾಸ್ ಮಾಡಿಕೊಡ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ನಾನು ಇಲ್ಲಿ ಮೈಸೂರದವರು ಮತ್ತು ನಿಮ್ಮ ಕಮ್ಯುನಿಟಿದವರೇ ಹೇಳಿದ್ರೆ ಅದಕ್ಕೆ ವಜನ್ ಬರಲ್ಲ. ಗುರುಪಾದಪ್ಪರು ನಿಮ್ಮ ಕ್ಷೇತ್ರದ MLA ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, JH ಪಟೇಲ್ CM ಇದ್ದಾರೆ. ಗುರುಪಾದಪ್ಪರಿಗೆ ಹೇಳಿ ಭೇಟಿ ಮಾಡಿ ಗುರುಪಾದಪ್ಪರ್ಲಿಂದ ಕ್ಯಾಬಿನೆಟ್ದಾಗ ಆವಾಜ್ ಮಾಡಿಸ್ರಿ, ಅದಕ್ಕೆ ಪ್ರಶ್ನೆ ಮಾಡಿಸ್ರಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಮತ್ತೆ ಗುರುಪಾದಪ್ಪ ಸಾಬ್ರಲ್ಲಿ ಬಂದು ಎಲ್ಲರೂ ನಮ್ಮ ಜಿಲ್ಲೆದವ್ರ ಸಮಾಜದ ಮುಖಂಡರು ಹೋಗಿ ಹೇಳಿ ನಮ್ಮ ಬೀದರ್ ಸಮಸ್ಯೆ ಅದ, ಸಿದ್ದರಾಮಯ್ಯ ಕೂಡ ಅವ್ರು ನಿಮ್ಗೆ ಎತ್ತರಿ ಅಂತ ಹೇಳ್ಯಾರ, ಆ ಪ್ರಶ್ನೆ ನೀವು ಎತ್ತರಿ ಅಂತ ಹೇಳಿದಾಗ ಕ್ಯಾಬಿನೆಟ್ದಲ್ಲಿ ಗುರುಪಾದಪ್ಪರು ಹೇಳಿದ್ರು, ನಾನು ಬೀದರ್ ಜಿಲ್ಲೆಯಲ್ಲಿ ಗೆದ್ದು ಬಂದೀನಿ,
ಅಲ್ಲಿ ಕುರುಬರು ಗೊಂಡ್ರು ಒಂದೇ ಅರ, ಕುರುಬರು ಬೇರೆ ಅಲ್ಲ, ಗೊಂಡ್ರು ಬೇರೆ ಅಲ್ಲ, ಇವ್ರಿಗೆ ಎಷ್ಟು ಕೊಡಬೇಕು ಅಂತ ಕ್ಯಾಬಿನೆಟ್ದಾಗ ಮಾತಾಡಿದ್ರು. ಅವಾಗ ಜೆ.ಎಚ್. ಪಟೇಲ್ CM ಇದ್ರು. ನೀ ಕುರುಬಿದೇನಪ್ಪ, ನಿನ್ಗೇನು ಗೊತ್ತು ಅಂದ್ರು. ಇಲ್ಲ ಸರ್, ಕುರುಬು ನಾನಿಲ್ಲ, ಆದ್ರೆ ಕುರುಬರ್ಲಿಂದ ಗೆದ್ದು ಬರ್ತೀನಿ ನಾನು, ಅದಕ್ಕೆ ಅವ್ರಿಗೆ ಗೊತ್ತದ ಕುರುಬರು ಗೊಂಡ್ರು ಒಂದೇರ ಕೊಡ್ಬೇಕಂತ ಹೇಳಿ ಕ್ಯಾಬಿನೆಟ್ದಲ್ಲಿ ಮೊದಲು ಸಲ ಪಾಸ್ ಮಾಡಿಕೊಟ್ಟು ಅದು ದಿಲ್ಲಿ ಕಳಿಸಲಾಕೆ ಗುರುಪಾದ ಬಸ್ ಅವರದೇ ಆಶೀರ್ವಾದ ಆಗಿದೆ. ಅದಕ್ಕೆ ಇವತ್ತು ಆ ವಿಷಯನ ನಾವು ಅವತ್ತು ನಿಮಗೆಲ್ಲ ಗೊತ್ತಿಲ್ಲ, ಇದಕ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ, ಆದ್ರೂ ಕೂಡ ಆ ವಿಷಯ ಹೇಳಿದ್ರಿ. ಅದು ಋಣ ನಮ್ಮ ಮೇಲಿದೆ. ಧನ್ಯವಾದ. ಧನ್ಯವಾದ ಅಣ್ಣಜಿ, ಧನ್ಯವಾದ. ವೇದಿಕೆ ಮೇಲಿರ್ತಕ್ಕಂಥ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ನೆನೆಸ್ಕೊಂತ ಸ್ಮರಿಸ್ತಾ ಹಾಗೂ ತಮ್ಮೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣರ ಜನ್ಮದಿನದ ಮತ್ತೊಮ್ಮೆ ಶುಭಾಶಯ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೂರ್ಯಕಾಂತ್ ಚಿಟೆಗೊಂಡ, ಬೀದರ್ AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.